ನಮಸ್ಕಾರ ರೀ, ನಾನ್ ನಿಮ್ ಪ್ರದೀಪ. ಇವತ್ತೆಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಎಲ್ಲಿದ್ದೀನಿ ಅಂತ ನಿಮ್ಗಲ್ದಲ್ಲೇ ಬೇರೆ ಯಾರಿಗೆ ಅದನ್ನ ಹೇಳಕ್ಕೂ ಮುಂಚೆ ನಮ್ ಚಾನಲ್ ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋಬಿಡಿ, ಪಕ್ಕದಲ್ಲಿರೋ ಗಂಟೆನೂ ಬಾರಿಸ್ಕೊಳ್ಳಿ. ನಾವಿರೋದು ಇವತ್ತು ಮೈಸೂರ್ ಹತ್ರ ಇರೋ ಬನ್ನೂರ್ ಬೆಟ್ಟಲ್ಲಿ. ಬಂದಿರೋ ವಿಶೇಷತೆ ಏನು ಇಲ್ಲ, ಸುಮ್ನೆ ನಮ್ ತಂಗಿ ಮಗಳು ನೋಡ್ಬೇಕನ್ನಿಸ್ತು, ಅದಕ್ಕೋಸ್ಕರ ಬಂದ್ವಿ ಅಷ್ಟೇ. ನಮ್ ತಂಗಿ ಮಗಳು ಸ್ಕೂಲ್ಗೆ ಹೋಗಿದ್ಲು ಅನ್ಬಿಟ್ಟು ನಾವು ಊರ್ ಬೀಟ್ ಹಾಕೊಂಬರೋಣ ಅಂತ ಒಂದ್ ರೌಂಡ್ ಹೋಗಿದ್ವಿ. ನಮ್ಮ ಹುಡುಗಗೆ ಕಿಪ್ಪಿ ಕಿರ್ತಿ ಅಂದ್ರೆ ಇಷ್ಟ. ಅವ್ನ ಮುಗ್ದಲ್ಲಿ ಜಾಲಿ ನೋಡಿ. ನಮ್ಮ ಹುಡುಗ ಅಂದ್ರೆ ಸಿದ್ದು ಇದ್ದಿದ್ ಕಡೆ ಎಲ್ಲ ಫುಲ್ ಮಜಾನೆ ನಮ್ಗೆ. ಅದಕ್ಕೋಸ್ಕರ ಅವನ್ನ ಎಲ್ಲೇ ಹೋದ್ರು ಜೊತೆಲಾಕೊಂಡು ಸರಿ ಅಂತ ಜಾಲಿ ಅನ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ನಮ್ಮೂರಲ್ಲಿರೋ ಶಿವನ್ ದೇವಸ್ಥಾನ ಹತ್ರ. ಶಿವನ್ ದೇವಸ್ಥಾನ ತುಂಬಾ ಫೇಮಸ್. ಅಲ್ಲಿ ಮುಂದ್ಗಡೆನೆ ಒಂದ್ ದೊಡ್ಡ ಕೆರೆ ಇದೆ. ನಮ್ ಸಚಿನ್ ಅಲ್ಲಿ ಈಜಾಡೋಣ ಬಾಬ್ರು ಅಂತ ಅವನೇನೋ ಜೋಶಲ್ಲಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಇಳ್ದ. ನನ್ಗಂತೂ ಧೈರ್ಯ ಸಾಕಾಗಿಲ್ಲ, ಯಾಕೆಂದ್ರೆ ನನ್ಗೆ ಈಜ್ ಬರಲ್ಲ. ಡವ್ ಎಲ್ಲ ಏನಿಲ್ಲ ಉಪ್ಪಿ ಬಾಯ್ಸ್, ನಿಜವಾಗ್ಲೂ ನಂಗೆ ಈಜ್ ಬರಲ್ಲ. ಚಿಕ್ಕ ವಯಸ್ಸಲ್ಲೇ ಊರಿಂದ ಕರ್ಕೊಂಡ್ಬಂದ್ ಬೆಂಗಳೂರಿಗೆ ಬಿಟ್ಬಿಟ್ಟು ಈಜಾಡು ಅಂದ್ರೆ ಎಲ್ಲಿ ಈಜಾಡೋದು, ಏನ್ ಕೆಂಗರಿ ಮೊರಿಲಾಡ್ಲಾ. ಸಚಿನ್ ಅವರು ಇವಾಗ ಬ್ರೂಸ್ಲಿ ಬಾಡಿ ಸ್ಟಾರ್ಟಿಂಗ್ ಈಜಾಡೋದು ನೋಡ್ಬಿಟ್ಟು ನನಗೂ ಖುಷಿ ಆಗ್ಬಿಟ್ಟು ಆಳ ಎಲ್ಲ ಚೆಕ್ ಮಾಡು ನಾನು ಬರ್ತೀನಿ ಅಂತ ಹೇಳಿದೆ. ಆದ್ರೆ ಆಳ ನೋಡ್ಬಿಟ್ಟು ನನಗೂ ಭಯ ಆಯ್ತು. ಆ ಭಯದಲ್ಲೇ ದಡದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇಳಿಲಾ ಬೇಡವಾ ಅಂತ. ನೀನ್ ಯೋಚನೆ ಮಾಡ್ಕೊಂಡೇ ಇರೋಣ ಅಂದ್ಬಿಟ್ಟು ನಮ್ ಸಿದ್ಧಾರ್ಥ ಆಲ್ರೆಡಿ ಹೋಗ್ಬಿಟ್ಟು ಕಪ್ಪೆ ತರ ಒದ್ದಾಡ್ತಾ ಇದ್ದೇನೆ. ಅವನಿಗೂ ಈಜ್ ಬರಲ್ಲ, ನನಗೂ ಇವತ್ತೇ ಗೊತ್ತಾಗಿದ್ದು. ಈಜಾಡ್ಕೊಂಡು ದಡಕ್ ಬಂದ್ಬಿಟ್ಟು ಸಚಿನ ಏನೋ ಹುಡುಕ್ತಾನ ಅಂತ ನೋಡಿದ್ರೆ ತಲೆಯಲ್ಲಿ ಕೂದ್ಲಿಲ್ಲ. ಇಂಥ ಕೆರೆನಾ ತಲೆಯಲ್ಲಿ ಕೂದ್ಲುದ್ರ ಕೆರೆ? ಈ ಕೆರೆ ಬಗ್ಗೆ ನನ್ನ ತಂಗಿ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಕೊಡ್ತಾಳೆ, ಅದನ್ನ ಆಮೇಲೆ ಹೇಳ್ತೀನಿ. ಬರಲ್ಲ ಪ್ರದೀಪ್, ಮಣ್ಣು ಗುತ್ತ ಬಂತಾಳೆ. ಇದು ಅಲ್ಲಾಡ್ತೈತೆ ಚೈನು. ಸುಮ್ನೆ ಬರಕ್ಕೆ ಬಿಡ್ಬಾರ್ದು ನೋಡಿ ಫ್ರೆಂಡ್ಸ್, ಈ ತರ ಬಂದು ಹಿಂಸೆ ಕೊಡ್ತಾರೆ. ಅವ್ನ್ ಕಪ್ಪೆ ತರ ಈಜಾಡೋದ್ ನೋಡ್ಬಿಟ್ಟು ಮತ್ತೆ ಈಜಾಡ್ಲಿ ಅನ್ಬಿಟ್ಟು ಅವ್ನ ಮೇಲೆ ಮಣ್ಣಲ್ಲಿ ಹಾಕ್ಬಿಟ್ಟು ತುಂಬಾನೇ ಮಜಾ ತಗೊಂಡ್ವಿ. ಅವ್ನಿಗೆ ಎಷ್ಟು ಸಲ ಮಣ್ಣು ಹಾಕಿದ್ರು ಹೋಗಿ ತೊಳ್ಕೊಂಡ್ ಬರ್ತಾ ಇದ್ದ, ಸಾರಿ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ದ. ಮಜಾ ಏನೋ ಸಖತ್ತಾಗೇ ಇತ್ತು. ನಮ್ ಸಿದ್ದುನ ಗೋಳಿಕೊಂತ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಷ್ಟರಲ್ಲಿ ಊಟ ರೆಡಿ ಆಗಿದೆ ಅಂತ ಮನೆಯಿಂದ ಫೋನ್ ಬಂತು. 3 ಹೊತ್ತು ಹೋಟೆಲ್ ತಿಂತಾ ಇದ್ದಿದ್ ನಮ್ಗೆ ಮನೆ ಊಟ ಅಂದ್ರೆ ಸಿಕ್ಕಾಬಟ್ಟೆ ಖುಷಿ. ಸಿದ್ದು ನಿನ್ನಲ್ಲೇನೋ ಚೇಂಜಸ್ ಕಾಣಿಸ್ತಾ ಇದೆ. ನಾನು ಹೆಣ್ಣಾಗ್ಬೇಕು ಅಷ್ಟೇ. ಅಂದ್ರೆ ನನ್ನನ್ನ ಗಂಡಸು ಅಂತ ಗುರುತಿಸೋ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೇಲಿ ಏನೋ ಸ್ಪೆಷಲ್ ಮಾಡಿರ್ತಾರೆ ಅಂತ ಮನೆಗೆ ಹೋದ್ರೆ ನನ್ನ ತಂಗಿ ಮಜ್ಜಿಗೆ ಅನ್ನ ಮಾಡ್ಬಿಟ್ಟು ಬೊಂಡ ಮಾಡಿಕ್ಕಿದ್ದಾಳೆ. ಸರಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಬಿಟ್ಟು ಅದನ್ನೇ ತಿನ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಶ್ರೀ ಒಡಗಲ್ಲು ರಂಗನಾಥ ಸ್ವಾಮಿ. ಇದು ಬನ್ನೂರ್ ಹತ್ರ ಇರೋ ಬೆಟ್ಟಹಳ್ಳಿನಲ್ಲಿ ಬೆಟ್ಟದ ಮೇಲಿರೋ ಒಡಗಲ್ಲು ರಂಗನಾಥ ಸ್ವಾಮಿ. ಬೆಟ್ಟ ಹತ್ತುವಾಗ ಬೆಟ್ಟ ನೋಡಿದ್ರೆ ಫುಲ್ಲು ಖಾಲಿ ಕಾಣಿಸ್ತಾ ಇತ್ತು. ಯಾಕೆ ಅಂದ್ರೆ ಬೆಟ್ಟಕ್ಕೆ ಯಾರೋ ಬೆಂಕಿ ಇಕ್ಬಿಟ್ಟಿದ್ರು. ದಯವಿಟ್ಟು ಸಿಗರೇಟ್ಸ್ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಆಗಿ ಏನಾದ್ರು ಕಿಡಿ ಬಿದ್ರೆ, ಯಾಕೆಂದ್ರೆ ಬೇಸಿಗೆ ಕಾಲ ಬೇರೆ, ಒಂದ್ ಕಡೆ ಕಿಡಿ ಬಿದ್ರೆ ಇಡೀ ಬೆಟ್ಟನೇ ಸುಟ್ಟೋಗಿದೆ. ಇಲ್ಲಿ ನಾವೇನೋ ಚಿಕ್ಕ ವಯಸ್ಸಿಂದ ಊರ್ ಬಿಟ್ಟು ಬೆಂಗಳೂರು ಕಡೆ ಬಂದಿದೀವಿ, ನಮ್ಗೆ ಹುಲ್ಲಿನ ಅವಶ್ಯಕತೆ ಇಲ್ಲ. ಆದ್ರೆ ಅದನ್ನೇ ನಂಬ್ಕೊಂಡಿರೋ ನಮ್ ರೈತರಾಗಿರ್ಬೋದು, ಹಸು ಕುರಿ ದನ ಮೇಕೆ ಎಲ್ಲದಕ್ಕೂ ಹುಲ್ಲಿನ ಅವಶ್ಯಕತೆ ಇರುತ್ತೆ. ನಿಜವಾಗ್ಲೂ ನಾನು ಈ ಊರಿಗೆ ಬಂದು 1 ವರ್ಷ ಆಗಿತ್ತು. ಎಷ್ಟು ಚೆನ್ನಾಗಿರೋ ನೇಚರ್ ನ ಹಾಳು ಮಾಡಿದ್ದಾರೆ ಅಂತ ತುಂಬಾನೇ ಬೇಜಾರಾಗ್ತಿದೆ. ಯಾರಾದ್ರೂ ಬೇಕಂತ ಮಾಡಿದಿರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಬೆಟ್ಟದಲ್ಲಿ ಶಾದ್ರಿ ಜಾಸ್ತಿ ಆಗುತ್ತೆ. ಶಾದ್ರಿ ಒಳಗಡೆ ಈ ಬೆಟ್ಟದಲ್ಲಿ ಚಿರತೆಗಳು ಜಾಸ್ತಿ ಇರೋದ್ರಿಂದ ಶಾದ್ರಿ ಕಡಿಮೆ ಆಗ್ಲಿ ಅಂತ ಏನಾದ್ರು ಬೆಂಕಿ ಇಕ್ಕಿದ್ರು ಅದಂತೂ ಗೊತ್ತಿಲ್ಲ. ನಮ್ಗೆ ನೇಚರ್ ನ ಉಳಿಸ್ಕೊಳೋದು ಅಷ್ಟೇ ಗೊತ್ತು. ಯಾವುದಕ್ಕೂ ನಾವು ಬೆಟ್ಟಕ್ಕೆ ಮರಕ್ಕೆ ಗಿಡಕ್ಕಾಗ್ಲಿ ನೀರು ಇಯೋದಿಲ್ಲ. ಎಲ್ಲ ಪ್ರಕೃತಿ ಕೊಡೋದು, ಪ್ರಕೃತಿನ ನಾವು ತಗೋಬೇಕಷ್ಟೇ. ನಾವು ಹಾಳು ಮಾಡೋ ನಮ್ಗೆ ರೈಟ್ಸ್ ಇಲ್ವೇ ಇಲ್ಲ. ದಯವಿಟ್ಟು ಯಾರು ಈ ತರ ಮಾಡಬೇಡಿ. ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಏನೋ ಹೇಳ್ದೆ ನಿಜ. ಯಾರ ಕೇಳೋ ಪೆಟ್ರೋಲ್ ಪವರ್ ಡೀಸೆಲ್ ಪವರ್ ಅಂತ ಡೀಸೆಲ್ ಕೇಳ್ಬಿಟ್ಟು ಹೇಳೋ. ಡೀಸೆಲ್ ಪವರ್ ಅಂತ ಯಾರ ಈ ಪೆಟ್ರೋಲ್ ಡೀಸೆಲ್ ಡಿಸ್ಕಸ್ ಮಾಡ್ತಾ ಬೆಟ್ಟ ಹತ್ತಾ ಇದ್ರೆ ಸಚಿನ ಗ್ಲಾಸ್ ಕ್ಲೀನ್ ಮಾಡ್ತೀನಿ ಅಂತ ಹೋದ. ನನ್ಗೆ ಯಾಕೋ ರಾಮನ್ ವಿಗ್ರಹ ಕೆಡುತ್ತಾನೆ ಅಂತ ಅನ್ಕೊಂಡೆ ಅಷ್ಟೇ. ಅವ್ನ್ ಮಾಡೇ ತೋರಿಸ್ಬಿಟ್ಟ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಉದ್ರೆ ಹೋಯ್ತದ ಸರಿ ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಗ್ಲಾಸ್ ಹೊರ್ಸಕ್ ಹೇಳಿದ್ದೆ ನಾನು, ಏನೋ ಮಿಸ್ ಆಗಿದೆ. ಅನ್ಕೊಡೋ ವರ್ಷದಲ್ಲಿ ಬೆಟ್ಟ ತಲುಪಿದ್ವಿ. ತುಂಬಾ ದಿನ ಆದ್ಮೇಲೆ ಬೆಟ್ಟ ನೋಡ್ತಾ ಇದೀನಿ. ಲಾಸ್ಟ್ ಟೈಮ್ ಬಂದಾಗ ಒಡಗಲ್ ರಂಗನಾಥ ಸ್ವಾಮಿಗೆ ಸ್ಟಾರ್ಟಿಂಗ್ ಅಲ್ಲೇ ಗೋಪುರ ಕಟ್ತಾ ಇದ್ರು.
ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಫುಲ್ ಪೇಂಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ ಅಂತ ಹೇಳಿ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೂ ಬೆಟ್ಟ ಹತ್ಕೊಂಡ್ ಮೇಲೆ ಬಂದ್ವಿ. ಲಾಸ್ಟ್ ಟೈಮ್ ಕೋತಿಗಳು ಎಲ್ಲಿ ನೋಡಿದ್ರು ಇತ್ತು, ಈ ಸತಿ ಒಂದು ಕಾಣಿಸ್ತಾ ಇಲ್ಲ. ಬೆಟ್ಟದ ಮೇಲಿಂದ ವ್ಯೂಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಫೋಟೋ ಶೂಟ್ ಮಾಡಕ್ಕಂತೂ ಸಖತ್ ಪ್ಲೇಸ್. ಸಲ ಫೋಟೋ ಶೂಟ್ಗೆ ಫಸ್ಟ್ ನಾನು ಹೋಗ್ತಾ ಇದ್ದೆ. ನಾನು ಹೋಗೋಕ್ಕೂ ಮುಂಚೆ ವ್ಯೂ ನೋಡಿ ನಮ್ಮ ಹುಡುಗರೇ ಫಸ್ಟ್. ಅಣ್ಣ ಇನ್ನೊಂದು ಸ್ಟೆಪ್ಪು. ಅಂತೂ ಇಂತೂ ಫೋಟೋ ಶೂಟ್ ಮುಗೀತು. ಗ್ಯಾಪ್ ಅಲ್ಲಿ 2-3 ರೀಲ್ಸ್ ಬೇರೆ ಕೆಚ್ಕೊಂಡ್ವಿ. ಸದ್ಯದಲ್ಲಿ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ತೀವಿ. ಈ ಬಿಸಿಲು ಕಾಲದಲ್ಲಿ ಬಂಡೆ ಮೇಲೆ ನಿಂತ್ಕೊಂಡ್ರೆ ಬಿಸಿ ಆಗ್ದಲೇ ಇರುತ್ತೇನೋ ಸಚಿನ. ಈ ನಮ್ ಸಚಿನ ಸ್ವಲ್ಪ ಅಫಿಷಿಯಲ್ ಡವ್, ಕುಂದಾಪುರದ ಹುಡುಗ. ನಮ್ ಕಡೆ ಬಿಸಿಲೆಲ್ಲ ಅವನಿಗೆ ಸೆಟ್ ಆಗಲ್ಲ. ಈ 2 ಹುಡುಗರು ಗಂಡ ಹೆಂಡತಿ ತರ ಪ್ರಜ್ಜು ಬಿಟ್ಟ. ಅಷ್ಟನ್ನು ಎಷ್ಟ್ ತರ ಜೋಡೆತ್ಗಳು. ಒಂದು ಫೋಟೋಗೆ ಇಷ್ಟೆಲ್ಲ ಸಾಹಸ. ನೆಕ್ಸ್ಟ್ ಏನಾದ್ರು ಗೋಪುರ ಮೇಲೆ ಎತ್ತೀನಿ ಅಂತ ಏನ್ ಮಾಡೋದು? ಅಲ್ಲಿಂದ ಅಲ್ಲಿಗೆ ಎಗರ್ಬೋದಾ? ಸೆಂಟ್ರಿಗೆ ಸೇರ್ಕೊಂಡ್ರೆ ಎಳೆಯಕ್ಕಾಗಲ್ಲ ನನ್ನ ಮೇಲಾನೆ. ಹಿಂದಕ್ಕೆ ಹೋಯ್ತೈತೆ. ಸಾಹಸ ಪಟ್ಟಿ ಎಕ್ಕಿದ್ದಾರೆ, ಗುರಿಯನ್ನು ಮುಟ್ಟಿದ್ದಾರೆ. ಹೀರೋ ಆಗ್ಬೇಕಾಗಿ ತಪ್ಪಿ ವಿಲನ್ ಆಗ್ಬಿಟ್ಟಿದೆ ಪ್ರದೀಪಣ. ಹೀರೋ ಆಗ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಿನಿಮಾ ಇಂಡಸ್ಟ್ರಿನಲ್ಲಂತೂ ಖಂಡಿತ ಇರ್ತಾ ಇದೆ. ಯಾರ್ದೋ ಸವಾಸ ಮಾಡ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಕೊಂಡೆ. ಅದನ್ನ ನೆಕ್ಸ್ಟ್ ಯಾವಾಗಲಾದ್ರೂ ಸಾಧ್ಯವಾದ್ರೆ ಖಂಡಿತ ಹೇಳ್ತೀನಿ. ಅಲ್ಲುಂಟು ಲವ್ಲಿ ಅವ್ರದ್ದು ಬಸವರಾಜ್ ಪಿ ಸಂಜನಾನ. ಇತ್ತೀಚೆಗಂತೂ ವಿಚಿತ್ರವಾಗಿರೋ ಲವರ್ಗಳನ್ನ ನೋಡ್ತೀವಿ. ದೇವಸ್ಥಾನದ ಮೇಲೆ, ಬಂಡೆಗಳ ಮೇಲೆ, ಪಾರ್ಕ್ ಅಲ್ಲಿರೋ ಮರದಗಳ ಮೇಲೆ, ಎಲ್ಲಂದ್ರಲ್ಲಿ ಶಿಲ್ಪಿಗಳ ತರ ಕೆತ್ತನೆ ಮಾಡ್ಬಿಟ್ಟಿರ್ತಾರೆ. ಮುಂಚೆ ಎಲ್ಲ ಪಬ್ಲಿಕ್ ಟಾಯ್ಲೆಟ್ಗಳ ಮೇಲೆ ಬರೀತಾ ಇದ್ರಿ, ಇವಾಗೆಲ್ಲ ಇಲ್ಲಿ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಹಿಂಗೆ ಆಗ್ತಾ ಇದ್ರೆ ನಾವೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡಬೇಕಾಗುತ್ತೆ. ಫೋಟೋ ಶೂಟ್ ಮಾಡ್ಕೊಂಡು, ರೀಲ್ಸ್ ಮಾಡ್ಕೊಂಡು, ದೇವ್ರ ದರ್ಶನ ಮಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಅಷ್ಟರಲ್ಲಿ ತಂಗಿ ಮಗಳು ಬಂದಿದ್ದಾಳೆ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಬೆಳಗಿಂದ ಕಾಯ್ದಿರೋದೇ ಅವಳಿಗೋಸ್ಕರ ಅಂದ್ಬಿಟ್ಟು ಅರ್ಜೆಂಟಾಗಿ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಸಿದ್ಧಾರ್ಥ ಅವರು ಮತ್ತೆ ಯಾಕೋ ಮೇಲಕ್ಕೆ ಹೋಗ್ತಾ ಇದ್ರು, ಮೆಟ್ಲು ಎತ್ಕೊಂಡು ಹೋಗ್ತಾ ಇದ್ರು. ನೋಡಿದ್ರೆ ಅಜ್ಜಿ ತಾತಂಗೆ ದುಡ್ಡು ಕೊಟ್ಟು ಬರಕ್ ಹೋಗಿದ್ದಾರೆ. ನಮ್ಮ ರೋಗೆ ಒಳ್ಳೇದಾಗ್ಲಿ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ತಂಗಿ ಮಗಳು ನೋಡೋ ಖುಷಿಲ್ ಬೆಂಗಳೂರಿಂದ ಬನ್ನೂರು ಬೆಟ್ಟಾಳಿಗೆ ಬಂದ್ರೆ ಅವಳು ಮಾತ್ರ ನನ್ನ ಇನ್ನೂ ದುಶ್ಮನ್ ತರನೇ ನೋಡ್ತಾಳೆ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿಲ್ಲ ಅಂದ್ಬಿಟ್ಟು ಅವ್ರ ಅಮ್ಮ ನನ್ನ ಎದುರಿಸಕ್ ಹೇಳಿದ್ರು. ಅವತ್ತು ಊಟ ತಿಂತಿಲ್ಲ ಅಂತ ಎದುರಿಸ್ದೆ, ಆದ್ರೆ 5 ವರ್ಷದಿಂದ ಇನ್ನೂ ಎದುರ್ಕೊಂಡೇ ಇದ್ದಾಳೆ ಅವಳು. ಈ ತರ ಘಟನೆ ಎಲ್ಲರ ಮನೇಲಿ ನಡೆದಿರುತ್ತೆ. ಊಟ ಮಾಡಿಲ್ಲ ಅಂದ್ರೆ ಗೊಗ್ಗ ಹಿಂಗ್ ಹಿಡ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ನನ್ ತಂಗಿ ಊಟ ಮಾಡಿಲ್ಲ ಅಂದ್ರೆ ಮಾಮಂಗ್ ಹಿಡ್ಕೊಡ್ತೀನಿ ಅನ್ಬಿಟ್ಟು ಎದುರಿಸ್ಬಿಟ್ಟವಳೆ. ಯಾಕೆ ಬೆಳಗಾಯ್ತಿದ್ಯಾ? ಯಾಕೆ ಸಣ್ಣಕ್ಕಾಗಿದ್ದೀರಾ? ಊಟ ಮಾಡ್ತಿಲ್ವಾ? ಆಗ್ತಾ ಇಲ್ಲ. ಊಟ ಮಾಡಕೈತಿಲ್ವಾ? ಕರ್ಕೋಗಿ ಇಡ್ತಾಳ ನಿಶ್ಚಿತನ ಮಾಡ್ಕೊಡ್ತಾಳೆ. ಅಂತೂ ಅವಳ ಜೊತೆನೂ ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಬೆಂಗಳೂರು ಕಡೆಗೆ ಪಯಣ. ಬೆಳಗಿಂದ ನನ್ನ ತಂಗಿ ಮಗಳು ಅಂತ ಹೇಳಿ ಅವಳ ಹೆಸರು ನಾನು ಹೇಳಲೇ ಇಲ್ಲ ಅಲ್ವಾ, ನಿಶ್ಚಿತ. ಇನ್ನೊಂದು ಟಾಪಿಕ್ ಮರೆತುಬಿಟ್ಟಿದ್ದೆ. ಸಚಿನ ಮತ್ತೆ ಸಿದ್ದು ಸ್ನಾನ ಮಾಡಿದ ಕೆರೆಯಲ್ಲಿ ಚರಂಡಿ ನೀರು ಬಿಟ್ಟಿದ್ದಾರೆ ಅಂತ ನನ್ನ ತಂಗಿ ಲಾಸ್ಟಲ್ಲಿ ಹೇಳಿದ್ಲು. ಅದೇ ನನ್ನ ತಂಗಿ ಹೇಳಿ ಸೀಕ್ರೆಟ್ ನನಗೆ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್.